ರಾಘವೇಂದ್ರ ಸ್ವಾಮಿಯವರ ಆರಾಧನೆ ನಡೀತಾ ಇದೆ. ಇವತ್ತಿಂದ ಪ್ರಾರಂಭ ಆಗಿ 7 ದಿವಸಗಳ ಕಾಲ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೆಯುತ್ತೆ. ಈ ಉದ್ದೇಶದಿಂದನೇ ನಾನು ನಮ್ಮ ಮನೆಯವರು ಇವತ್ತು ರಾಘವೇಂದ್ರ ಸ್ವಾಮಿಗೆ ಪ್ರತಿ ಸಾರಿ ಬರ್ತೀನಿ. ನಾನು ಗುರುಗಳು ಮೊನ್ನೆ ಇನ್ವಿಟೇಷನ್ನ ನಮ್ಮ ತಂದೆಯವರಿಗೆ, ಕುಮಾರಸ್ವಾಮಿಯವರಿಗೆ, ನಮ್ಮ ಕುಟುಂಬಕ್ಕೆಲ್ಲ ಕಳಿಸಿ ದೂರವಾಣಿ ಮುಖಾಂತರ ಮಾಡಿದ್ರು. ಇವತ್ತು ಆ ಉದ್ದೇಶದಿಂದ ನಾವು ಬಂದು ಸ್ವಾಮಿಯ ದರ್ಶನ ಮಾಡ್ತಾಯಿದ್ವಿ. ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡಿ ರಾಜ್ಯದ ಜನತೆಗೆ ಒಳ್ಳೆಯದಾಗಬೇಕು, ರಾಜ್ಯದ ಜನತೆ ಯಾವುದೇ ಥರ ಸಂಕಷ್ಟಕ್ಕೆ ಸಿಕ್ಕಬಾರ್ದು, ಒಳ್ಳೆ ಮಳೆ ಬೆಳೆಯಾಗಿ ನಮ್ಮ ರೈತರು ಸಮೃದ್ಧಿಯಾಗಿರಬೇಕು, ರಾಜ್ಯ ಸಮೃದ್ಧಿಯಾಗಿರಬೇಕು ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳನ್ನ ಪ್ರಾರ್ಥನೆ ಮಾಡಿದ್ವಿ. ಅಲ್ಲ, ರಾಘವೇಂದ್ರ ಸ್ವಾಮೀಜಿಗಳಂದ್ರೆ ಕಲಿಯುಗದ ಕಾಮದ, ನೀವು ಹೇಳಿದ್ದನ್ನು ನೀವು ಹೊರ ನೀಡುವಂಥ ಗುರುಗಳು. ಈಗ ತಾವೇನಾದರೂ ಕೇಳ್ಕೊಂಡಿದ್ದು ಹೇಳ್ಕೊಂಡು ರಾಜ್ಯದ ಜನತೆಗೆ ಒಳ್ಳೇದಾಗಲಿ ಅಂತ ಹೇಳಿ ಕೇಳಿದ್ವಿ. ರಾಜ್ಯದ ಜನತೆ ಎಲ್ಲ, ನಮ್ಮ ರಾಜ್ಯದ ಎಲ್ಲ ಕುಟುಂಬ ಚೆನ್ನಾಗಿರಬೇಕು, ಅದ್ರ ಜೊತೆ ನಮ್ಮ ಕುಟುಂಬನೂ ಚೆನ್ನಾಗಿರ್ಬೇಕು. ದೇವೇಗೌಡರ ಕುಟುಂಬಕ್ಕೂ ಮತ್ತು ರಾಯರ ಮಠಕ್ಕೂ ಅವಿನಾಭಾವ ಸಂಬಂಧ. ಅದಕ್ಕೋಸ್ಕರನೇ ಗುರುಗಳು ಮೊನ್ನೆ ಇನ್ವಿಟೇಷನನ್ನು ನನಗೂ ಕೊಟ್ಟಿದ್ರು, ಕುಮಾರಸ್ವಾಮಿಯವ್ರಿಗೂ ಕೊಟ್ಟಿದ್ರು, ದೇವೇಗೌಡರಿಗೂ ಖುದ್ದಾಗಿ ಬಂದು ಇವರು ಗುರುಗಳ ಪರವಾಗಿ ಮಾಡ್ತಾ ಇವರು ಕೊಟ್ಟಿದ್ರು. ಅದನ್ನು ಇವತ್ತು ಆ ಉದ್ದೇಶದಿಂದಲೇ ನಾವು ಬಂದಿದ್ದೀವಿ. ಈಗ ಆರಾಧನೆ ಮೊದಲನೇ ದಿನನೇ ಬಂದಿದ್ದೀರಾ, ಏನು ಸಂಕಲ್ಪ ಏನಾದರೂ? ಸಂಕಲ್ಪ ಏನೂ ಇಲ್ಲ, ರಾಜ್ಯ ಜನತೆಗೆ ಒಳ್ಳೇದಾಗಲಿ ಅಷ್ಟೇ. ಅಲ್ಲ, ಕುಟುಂಬ ನಮ್ಮ ಕುಟುಂಬಕ್ಕೂ ಏನು ಅವೆಲ್ಲ ಸಂಕಷ್ಟ ಇದ್ದರೆ ದೇವ್ರಿಗೆ ಬಿಟ್ಬಿಡೋಣ. ಫಸ್ಟು ನಮ್ಮ ಜನ ಒಳ್ಳೇದಾದರೆ ನಮ್ಮ ಕುಟುಂಬ ಅಲ್ಲ ಸರ್. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ರಾಘವೇಂದ್ರ ಸ್ವಾಮಿ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೆ ಮಾಡಿ ಚೆನ್ನಾಗಿ ಇಟ್ಟಿರ್ಬೇಕು ನಿಮ್ಮ ಕುಟುಂಬನ. ಗೊತ್ತಾಯ್ತಾ? ಊಟ ಮಾಡಿದ್ರಾ? ಮಾಡಿ.